ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಇವತ್ತಿನ ನಮ್ಮ ಮಿನಿ ವ್ಲಾಗ್ಗೆ ನಾವು ಹಂಟ್ಸ್ವಿಲ್ ಸಿಟಿಗೆ ಹೋಗೋಣಂತೆ. ಸ್ಯಾಮ್ ಹ್ಯೂಸ್ಟನ್ ಸ್ಟ್ಯಾಚು ನೀವು ನೋಡಿದ್ದೀರಾ ಅಲ್ವಾ? ನಮ್ಮ ಹ್ಯೂಸ್ಟನ್ ಸೀರೀಸ್ನ ಒಂದು ವಿಡಿಯೋ ನಾವು ಸ್ಯಾಮ್ ಹ್ಯೂಸ್ಟನ್ ಸ್ಟ್ಯಾಚು ಬಗ್ಗೆ ನಾವು ಪೋಸ್ಟ್ ಮಾಡಿದ್ವಿ. ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ ಕ್ಲಿಕ್ ಮಾಡಿ ಚೆಕ್ಔಟ್ ಮಾಡಿ. ಸೊ ಆ ಸ್ಟ್ಯಾಚು ಇರೋದು ಈ ಹಂಟ್ಸ್ವಿಲ್ ಸಿಟಿಯಲ್ಲೇ. ಹಂಟ್ಸ್ವಿಲ್ಲಲ್ಲಿ ನಾವು ಒಂದು ನೈಟ್ ಸ್ಟೇ ಆಗಬೇಕಾಗಿ ಬಂತು ನಾವು ಡ್ಯಾಲಸಿಂದ ಹ್ಯೂಸ್ಟನ್ ಹೋಗುವಾಗ. ಸೊ ಆ ಟೈಮಲ್ಲಿ ನಾವು ಈ ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುವಂಥ ಆ್ಯಂಬಿಯನ್ಸ್ ಇರುವಂಥ ಈ ರೆಸ್ಟೋರೆಂಟಲ್ಲಿ ಫುಡ್ ಅಷ್ಟಕ್ಕಷ್ಟೇ ಇತ್ತು. ಆದರೆ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದ ಕಾರಣ ನಮಗೆ ಈ ಜಾಗ ತುಂಬಾ ಇಷ್ಟ ಆಯಿತು. ಈ ಜಾಗಕ್ಕೆ ಬಂದು ನಾವು ಕ್ಯಾನಡಾದಿಂದ US-ಗೆ ನಾವು ಯಾವಾಗ ಮೂವ್ ಆದ್ವೋ ಆ ಟೈಮಲ್ಲಿ ನಾವು ಈ ಮೆಕ್ಸಿಕನ್ ರೆಸ್ಟೋರೆಂಟ್ನ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದಿದ್ದು. ಹಾಗಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಹೊಸ ಕುಝೀನ್ ನಾವು ಟ್ರೈ ಮಾಡ್ತಾಯಿದ್ವಿ. ಹಾಗಾಗಿ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇತ್ತು. ಆದರೆ ನಮ್ಮ ಎಕ್ಸೈಟ್ಮೆಂಟಿಗೆ ತಕ್ಕಂತೆ ಇಲ್ಲಿ ಫುಡ್ ಅಂತೂ ಇರಲಿಲ್ಲ. ವೆಜ್ ಆಪ್ಷನ್ಸ್ ತುಂಬಾ ಕಮ್ಮಿ ಇತ್ತು. ಅದ್ರ ಜೊತೆಗೆ ಇದ್ದಂಥ ಆಪ್ಷನ್ಸು ಅಷ್ಟಕ್ಕಷ್ಟೇ ಇತ್ತು. ಮೆಕ್ಸಿಕನ್ ಫುಡ್ ಹಿಂಗಿರುತ್ತಾ ಅಂತ ನನಗಂತೂ ಒಂದು ಕ್ಷಣ ಬೇಜಾರಾಗ್ಬಿಡ್ತು. ಹಾಗಂತ ನಾನು ಮೆಕ್ಸಿಕನ್ ಫುಡ್ ಇದಕ್ಕೆ ಮುಂಚೆ ಟೇಸ್ಟ್ ಮಾಡಿಲ್ಲ ಅಂತಲ್ಲ, ಬಟ್ ಬೇರೆ ಕಡೆ ನಾನು ಟೇಸ್ಟ್ ಮಾಡಿದ್ದೆ. ಈ ರೆಸ್ಟೋರೆಂಟಲ್ಲಿ US-ಅಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಬಂದುಬಿಟ್ಟು ರೆಸ್ಟ್ ಏರಿಯಾ. ಇಲ್ಲಿ ಹೈವೇಗಳಲ್ಲಿ ಎಲ್ಲಿಂದ ಎಲ್ಲಾದರೂ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ರೆಸ್ಟ್ ಏರಿಯಾ ಇದ್ದೇ ಇರುತ್ತೆ. ಸಾಕಷ್ಟು ಸಿಟಿಗಳಲ್ಲಿ ಇದು ಕಾಮನ್ ಆಗಿದ್ದೇ ಇರುತ್ತೆ. ಅಂಥದ್ದೇ ಒಂದು ರೆಸ್ಟ್ ಏರಿಯಾ ನಮಗೆ ಹಂಟ್ಸ್ವಿಲ್ಲಲ್ಲಿ ಕಾಣಿಸ್ತು. ಸೊ ಅದರ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ, ತುಂಬಾ ಹಳೆ ವಿಡಿಯೋ ಅಂತ ಹೇಳಿಬಿಟ್ಟು 3 ವರ್ಷದ ಹಿಂದಿನ ವಿಡಿಯೋ. ಆದರೆ ಈ ವಿಡಿಯೋನ ನಾನು ಶೇರ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಈ ಜಾಗ ಮಾತ್ರ, ಈ ರೆಸ್ಟ್ ಏರಿಯಾ. ಅದಕ್ಕೆ ನಾನು ಶೇರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ತಡ ಆದರೆ ಏನಂತೆ, ಒಳ್ಳೆ ವಿಷಯನ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಈ ವಿಡಿಯೋನ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಈ ರೆಸ್ಟ್ ಏರಿಯಾದಲ್ಲಿ ಬರೀ ವಾಶ್ರೂಮ್ಸ್ ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ವಿಷಯಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡ್ಬೋದು. ಹಾಗೆ ಈ ರೆಸ್ಟ್ ಏರಿಯಾ ಬಿಲ್ಡಿಂಗ್ ಏನಿದೆ ಇದರ ಹಿಂದೆ ನಮಗೆ ಒಂದು ಬ್ಯೂಟಿಫುಲ್ ಹೈಕ್ ಸಹ ಇದೆ. ಸ್ಯಾಮ್ ಹ್ಯೂಸ್ಟನ್ ಸ್ಟ್ಯಾಚು ನೋಡಿದಿರಲ್ಲ, ಅದ್ರ ಸುತ್ತ ಇರುವಂಥ ಕಾಡು ನೋಡಿದಿರ. ಸೊ ಹಾಗಾಗಿ ಅದೇ ಕಾಡಿನ ಭಾಗದಲ್ಲೇ ಇರುವಂಥ ಈ ರೆಸ್ಟ್ ಏರಿಯಾ. ಅದಕ್ಕೆ ಇಲ್ಲಿ ಒಂದು ಟ್ರೈಲ್ ಸಹ ಇದೆ. ಯಾರಾದರೂ ಇಲ್ಲಿ ಬಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇಲ್ಲಿ ಅದನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಸೌಲಭ್ಯವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಸ್ವಲ್ಪ ಹೊತ್ತು ಇಲ್ಲಿ ಕಳೆದು ನಂತರ ನಾವು ವಾಪಸ್ಸು ಡ್ಯಾಲಸ್ ಕಡೆ ಹೊರಟ್ವಿ. ನಾವು ಇಷ್ಟು ದಿನ ಹ್ಯೂಸ್ಟನ್ ಸೀರೀಸಲ್ಲಿದ್ದ ಕಾರಣ ಇದನ್ನು ನಾನು ಶೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಶೇರ್ ಮಾಡಿದೆ. ಇಲ್ಲಿಗೆ ನಮ್ಮ ಹ್ಯೂಸ್ಟನ್ ಸೀರೀಸ್ ಮುಗಿಯುತ್ತೆ ಸ್ನೇಹಿತರೆ. ಮುಂದೆ ಯಾವತ್ತಾದರೂ ಮತ್ತೆ ಹ್ಯೂಸ್ಟನ್ ವಿಸಿಟ್ ಮಾಡಿದಾಗ ಏನಾದರೂ ಇದ್ದರೆ ನಾನು ಮತ್ತೆ ಶೇರ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಸ್ಟೇಟ್, ಒಂದು ಹೊಸ ಊರು, ಒಂದು ಹೊಸ ಜಾಗದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.